ಹಾಯ್, ಹೆಲೋ, ಎಲ್ಲರಿಗೂ ಶುಭ ಮಧ್ಯಾಹ್ನ. CBSE ಬೋರ್ಡ್ ಪರೀಕ್ಷೆಯ ಕನ್ನಡ ವಿಷಯದಲ್ಲಿ ಪಠ್ಯಗಳ ಅಧ್ಯಯನದಿಂದ 28 ಅಂಕಗಳು ಬರುತ್ತವೆ. ಅದರಲ್ಲಿ 2 ಅಂಕದ ಪ್ರಶ್ನೆಗಳು 4 ಇದ್ದು 2 ಪ್ರಶ್ನೆಗಳು ಕಡ್ಡಾಯವಾಗಿ ಪಠ್ಯಪೂರಕ ಪಾಠದಿಂದ ಬಂದರೆ, ಇನ್ನುಳಿದ 2 ಪ್ರಶ್ನೆಗಳು, ಒಂದು ಪ್ರಶ್ನೆ ಗದ್ಯದಿಂದ, ಇನ್ನೊಂದು ಪ್ರಶ್ನೆ ಪದ್ಯದಿಂದ ಕೇಳಲಾಗುತ್ತದೆ. ಹಾಗಾದರೆ ಇಂದು ನಾವು ಪಠ್ಯಪೂರಕ ಪಾಠಗಳ 2 ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚಿಸೋಣ. ಮೊದಲು ವಸಂತಮುಖ ತೋರಲಿಲ್ಲ ಪಾಠದ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚಿಸೋಣ. ಇದರಲ್ಲಿ ಮೊದಲ ಪ್ರಶ್ನೆ, ವಸಂತಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಅಂದರೆ ವಸಂತಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಡಗರ ಅಥವಾ ಸಂಭ್ರಮ ಎಲ್ಲೆಲ್ಲಿ ನಮಗೆ ಕಂಡು ಬಂದಿದೆ ಎಂಬುದನ್ನು ಇಲ್ಲಿ ಬರೆಯಬೇಕಾಗಿದೆ. ಹಾಗಾದರೆ ಉತ್ತರ, ಒಡೆಯನ ಅಂಗಳದಲ್ಲಿ ಮೈದುಂಬಿ ನಿಂತ ಮಾವಿನ ಮರಗಳಲ್ಲಿ. ಹಾಗಾದರೆ ಪ್ರಕೃತಿಯ ಸಂಭ್ರಮ ಎಲ್ಲೆಲ್ಲಿ ವ್ಯಕ್ತಗೊಂಡಿದೆ ಅಂತ ಕೇಳಿದ್ರೆ, ಒಂದನೇದಾಗಿ ಒಡೆಯನ ಅಂಗಳದಲ್ಲಿ ಮೈದುಂಬಿ ನಿಂತ ಮಾವಿನ ಮರಗಳಲ್ಲಿ. ಒಂದನೇದಾಗಿ ಇಲ್ಲಿ ಚಿತ್ರ ಇದೆ ನೋಡಿ, ಒಂದು ಮಾವಿನ ಮರಗಳಲ್ಲಿ ಸಂಭ್ರಮ ವ್ಯಕ್ತಗೊಂಡಿದೆ. ಹಾಗೆ ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳಲ್ಲಿ, ಇಲ್ಲಿ ಚಿತ್ರ ಕೂಡ ಇದೆ ನೋಡಿ, ಪಕ್ಷಿ ರೆಕ್ಕೆ ಬಿಚ್ಚಿ ಹಾರ್ತಾ ಇದೆ, ಅಂದರೆ ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳಲ್ಲಿ. ಹಾಗೆ ಮನದುಂಬಿ ಹಾಡುವ ಕೋಗಿಲೆಗಳ ಗಾನದಲ್ಲಿ. ಇಲ್ಲಿ ಕೋಗಿಲೆ ಏನಪ್ಪ ಅಂದರೆ ಮನಸ್ಸು ತುಂಬಿ, ಮನದುಂಬಿ ಏನಪ್ಪ ಅಂದರೆ ಹಾಡ ಹಾಡ್ತದೆ ನೋಡಿ, ಗಾನವನ್ನು ಹಾಡ್ತಾ ಇದೆ. ಹೀಗಾಗಿ ಮೂರನೇದಾಗಿ ಮನದುಂಬಿ ಹಾಡುವ ಕೋಗಿಲೆಗಳ ಗಾನದಲ್ಲಿ. ಹಾಗೆ ಉಕ್ಕಿ ಹರಿಯುವ ಕಡಲಿನಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ. ಹಾಗಾದರೆ ವಸಂತಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಅಥವಾ ಸಡಗರ ಹೇಗೆ ವ್ಯಕ್ತವಾಗಿದೆ ಅಥವಾ ಎಲ್ಲೆಲ್ಲಿ ಕಂಡು ಬಂದಿದೆ ಅಂತಂದರೂ ಕೂಡ, ಮೊದಲನೇದಾಗಿ ಒಡೆಯನ ಅಂಗಳದಲ್ಲಿ ಮೈದುಂಬಿ ನಿಂತ ಮಾವಿನ ಮರಗಳಲ್ಲಿ, ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳಲ್ಲಿ, ಮನದುಂಬಿ ಹಾಡುವ ಕೋಗಿಲೆಗಳ ಗಾನದಲ್ಲಿ, ಉಕ್ಕಿ ಹರಿಯುವ ಕಡಲಿನಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ. ಹಾಗಾದರೆ ಎರಡನೇ ಪ್ರಶ್ನೆಗೆ ಬರೋಣ. ಎರಡನೇ ಪ್ರಶ್ನೆ ನೋಡಿ, ಪುಟ್ಟಿಯ ಪ್ರಶ್ನೆಗಳೇನು? ಎರಡನೇ ಪ್ರಶ್ನೆ, ಪುಟ್ಟಿಯ ಪ್ರಶ್ನೆಗಳೇನು? ಇಲ್ಲಿ ನೋಡಿ, ಪುಟ್ಟಿಯ ಪ್ರಶ್ನೆಗಳು ಹೀಗಿವೆ. ಒಂದನೇ ಪ್ರಶ್ನೆ, ಗುಡಿಸಲೊಳಗೆ ಬರಲು ವಸಂತ ಹೆದರಿದನೇ. ನೋಡಿ, ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ ನೋಡಿ, ಗುಡಿಸಲು ಕಾಣಿಸ್ತಾ ಇದೆ. ಹಾಗಾದರೆ ಆ ಗುಡಿಸಲು, ನೀವು ಇಂಗ್ಲೀಷ್ನಲ್ಲಿ ಅದನ್ನು ಹಟ್ ಅಂತ ಕರಿತೀರಿ, ಆ ಗುಡಿಸಲ ಒಳಗೆ ಬರಲು ವಸಂತ ಹೆದರಿದನೇ ಎಂಬ ಪ್ರಶ್ನೆ ಒಂದಾದರೆ, ಇನ್ನೊಂದು ಪ್ರಶ್ನೆ, ಹರಿದ ಚಿಂದಿ ಬಟ್ಟೆಗಳನ್ನು ಕಂಡು ಅವ ಮರುಗಿದನೇ. ಇಲ್ಲಿ ನೋಡಿ, ಪ್ಯಾಂಟ್ ಕಾಣಿಸ್ತಾ ಇದೆ, ಅದು ಅಲ್ಲಲ್ಲೇ ಹರಿದಿದೆ, ಅಂದರೆ ಹರಿದ ಚಿಂದಿ ಬಟ್ಟೆಗಳನ್ನು ಕಂಡು ಮರುಗಿದನೆ. ಇವು ಪುಟ್ಟ ಪೋರಿಯ ಪ್ರಶ್ನೆಗಳಾಗಿದ್ದವು. ಹಾಗಾದರೆ ಇನ್ನೊಂದು ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ ನೋಡಿ, ಗುಡಿಸಲಿನಲ್ಲಿ ಯಾರು ಮಲಗಿದ್ದಾರೆ? ಇಲ್ಲಿ ನೋಡಿ, ಗುಡಿಸಲಿನಲ್ಲಿ ಯಾರು ಮಲಗಿದ್ದಾರೆ ಅಂತಂದರೆ ಅಮ್ಮ ಮಲಗಿದ್ದಾಳೆ. ಅಥವಾ ಇದನ್ನೇ ಹೀಗೂ ಕೇಳ್ಬೋದು, ಅಮ್ಮ ಎಲ್ಲಿ ಮಲಗಿದ್ದಾಳೆ ಅಂತ ಕೇಳಿದ್ರೆ ನೋಡಿ, ಅಮ್ಮ ಎಲ್ಲಿ ಮಲಗಿದ್ದಾಳೆ? ಇಲ್ಲಿ ಹಟ್ಟು ಕಾಣಿಸ್ತಾ ಇದೆಯಲ್ಲ, ಅಮ್ಮ ಗುಡಿಸಲಿನಲ್ಲಿ ಮಲಗಿದ್ದಾಳೆ ಅಂತ. ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 3, ಯಾರಿಗೆ ವಸಂತಮುಖ ತೋರಲಿಲ್ಲ? ಅಂದರೆ ಯಾರು ಯಾರಿಗೆ ವಸಂತಮುಖ ತೋರಲಿಲ್ಲ ಅಂತಂದರೆ, ಕಮ್ಮಾರನಿಗೆ, ಕುಂಬಾರನಿಗೆ, ನೇಕಾರನಿಗೆ, ಕೇರಿಯ ಮಾರನಿಗೆ ಮತ್ತು ಪುಟ್ಟ ಪೋರಿಗೆ ವಸಂತಮುಖ ತೋರಲಿಲ್ಲ. ಹಾಗಾದರೆ ಇನ್ನೊಮ್ಮೆ ಕೇಳಿ ನೋಡಿ, ಯಾರಿಗೆ ವಸಂತಮುಖ ತೋರಲಿಲ್ಲ? ಮೊದಲನೇದಾಗಿ ಕಮ್ಮಾರನಿಗೆ. ಕಮ್ಮಾರ ಅಂತಂದರೆ ನಿಮ್ಗೆಲ್ಲರಿಗೂ ಗೊತ್ತಿದೆಯಲ್ಲ, ಹರಿತವಾದ ವಸ್ತುಗಳನ್ನು ಮಾಡ್ತಾನೆ ನೋಡ್ರಿ, ಆಯುಧಗಳನ್ನು ಮಾಡ್ತಾನಲ್ಲ, ಕೊಡಲಿ ಆಗಿರ್ಬೋದು, ಕುಡುಗೋಲಾಗಿರ್ಬೋದು, ಹೀಗೆ ಅವನಿಗೆ ನಾವು ಕಮ್ಮಾರ ಅಂತ ಕರಿತೀವಿ. ಯಾರಿಗೆ ಅಂತಂದರೆ ಕಮ್ಮಾರನಿಗೆ. ಕುಂಬಾರನಿಗೆ, ಕುಂಬಾರ ಅಂತಂದರೆ ನಿಮ್ಗೆಲ್ಲರಿಗೂ ಗೊತ್ತು, ಗಡಿಗೆ, ಕುಡಿಕೆ, ಮಡಿಕೆಗಳನ್ನು ಮಾಡ್ತಾನಲ್ಲ, ಅವನಿಗೆ ಕುಂಬಾರ ಅಂತ ಕರಿತೀವಿ, ಕುಂಬಾರನಿಗೆ. ಹಾಗೆ ನೇಕಾರನಿಗೆ, ನೇಕಾರ ಅಂತಂದರೆ ನಿಮ್ಗೆಲ್ಲರಿಗೂ ಗೊತ್ತು, ಬಟ್ಟೆಗಳನ್ನು ತಯಾರು ಮಾಡ್ತಾನೆ ನೋಡ್ರಿ, ದಾರದಿಂದ ಬಟ್ಟೆಗಳನ್ನು ತಯಾರು ಮಾಡ್ತಾನಲ್ಲ, ಆತ ನೇಕಾರ, ನೇಕಾರನಿಗೆ. ಹಾಗೆ ಕೇರಿಯ ಮಾರನಿಗೆ,
ಆ ಓಣಿಯಲ್ಲಿರ್ತಕ್ಕಂಥ ಬಡ ಮಾರನಿಗೂ ಕೂಡ, ಅದಕ್ಕೆ ಕೇರಿಯ ಮಾರ ಅಂತ ಕರೆದಿದ್ದಾರೆ. ಮತ್ತು ಈ ನಮ್ಮ ಪುಟ್ಟ ಪೋರಿಗೆ ವಸಂತ ಮುಖ ತೋರಲಿಲ್ಲ. ಹಾಗಾದರೆ ನೋಡಿ, ಯಾರು ಯಾರಿಗೆ ವಸಂತ ಮುಖ ತೋರಲಿಲ್ಲ ಅಂತಂದರೆ ಉತ್ತರ ಕಮ್ಮಾರನಿಗೆ, ಕುಂಬಾರನಿಗೆ, ನೇಕಾರನಿಗೆ, ಕೇರಿಯ ಮಾರನಿಗೆ ಮತ್ತು ಪುಟ್ಟ ಪೋರಿಗೆ ವಸಂತ ಮುಖ ತೋರಲಿಲ್ಲ. ಧನ್ಯವಾದಗಳು.